ನೀವು ಈ ಥರ ವಾಟ್ಸಪ್ ಸ್ಟೇಟಸ್ ಮಾಡಬೇಕಾ? ಬನ್ನಿ ಹೇಳ್ಕೊಡ್ತೀನಿ. ಇವಾಗ ಫಸ್ಟ್ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡಿ, ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಂಗೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವಾಗ ಟ್ಯುಟೋರಿಯಲ್ಸ್ ಪಕ್ಕದಲ್ಲಿರೋ ಗ್ರೀನ್ ಡಾಟ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಅಲ್ಲಿ ಪೆನ್ಸಿಲ್ ಸಿಂಬಲ್ ಐತಲ್ಲ, ಅಲ್ಲಿ ಲಾಸ್ಟ್ ಆಪ್ಷನ್ ಅದಕ್ಕೆ ಹೋಗಿ 180 ಓವರ್ಲ್ಯಾಪ್ ಇಂಟು 2340 ರೇಷಿಯೋ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಗ್ರೀನ್ ಡಾಟ್ ಬಟನ್ನ ಪ್ರೆಸ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋಸ್ಗೆ ಹೋಗಿ ಅದರಲ್ಲಿ ನಿಮಗೆ ರ್ಯಾಂಡಮ್ ಇಮೇಜಸ್ನ ನೀವು ಯಾವ ಥರ ಇಮೇಜಸ್ ಬೇಕೋ ಆ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಬೋದು, ಇನ್ಸರ್ಟ್ ಮಾಡ್ಕೊಂಡು ಇಲ್ಲಿ. ಇವಾಗ ನಾನು ಎಕ್ಸಾಕ್ಟಾಗಿ ನನಗೆ ಇವಾಗ ಫುಲ್ ಸ್ಕ್ರೀನ್ ಮಾಡ್ಕೊಬೋದು. ಡಸ್ಟ್ಬಿನ್ ಪಕ್ಕದಲ್ಲಿರೋ 3 ಡಾಟ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಫುಲ್ ಸ್ಕ್ರೀನ್ ಮಾಡ್ಕೊಂಡಿದ್ವಿ. ನೆಕ್ಸ್ಟು ನಾನಿಲ್ಲಿ 20 ಸೆಕೆಂಡ್ಸ್ ಬೇಕು. ಸೊ ಎಕ್ಸಾಕ್ಟಾಗಿ ನಾನು 20 ಸೆಕೆಂಡ್ಸ್ಗೆ ಅದನ್ನ ಟ್ರಿಮ್ ಮಾಡ್ತೀನಿ. ನೆಕ್ಸ್ಟು ಇದೇ ಥರ ಇಮೇಜಸ್ನ ನೀವು ಡೌನ್ಲೋಡ್ ಮಾಡಿ ಹಾಕೊಬೋದು, ರ್ಯಾಂಡಮ್ ಇಮೇಜಸ್ನ. ನಾನಿಲ್ಲಿ ಮೊದಲೇ ನಾನು ಯೂಸ್ ಮಾಡಿರೋದ್ರಿಂದ ಸೊ ಇಲ್ಲಿ ಅದೇ ಸೇಮ್ ಪ್ರೊಸೀಜರ್. ಡಸ್ಟ್ಬಿನ್ ಪಕ್ಕದಲ್ಲಿರೋ 3 ಡಾಟ್ ಬಟನ್ಸಲ್ಲಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಅದೇ ಥರ 20 ಸೆಕೆಂಡ್ಸ್ಗೆ ಟ್ರಿಮ್ ಮಾಡ್ಬೋದು. ನೆಕ್ಸ್ಟು ಇದೇ ಥರನೇ ನೀವು ಇಮೇಜಸ್ನ ಇನ್ಸರ್ಟ್ ಮಾಡ್ಕೊಂಡು ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನ ಕಟ್ ಶಾರ್ಟ್ ಮಾಡಿದ್ದೀನಿ. ಸೇಮ್ ಇದೇ ಥರ ನೀವು ಮಾಡ್ಕೊಂಡು ಇಲ್ಲಿ ನಾನು ಎಲ್ಲ ಇಮೇಜಸ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಆಡಿಯೋ ಆನ್ ಮಾಡೋಣ. ಗ್ರೀನ್ ಡಾಟ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಆಡಿಯೋ ಆಪ್ಷನ್ಗೆ ಹೋಗಿ ಅಲ್ಲಿ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಯಾವ ಟ್ಯೂನ್ ಬೇಕೋ ಆ ಟ್ಯೂನ ಸೆಲೆಕ್ಟ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ನಾನು 10 ಸೆಕೆಂಡ್ಸ್ವರೆಗೂ ನಾನು ಮಾಡಿದ್ದೀನಿ. ಸೊ ಎಕ್ಸಾಕ್ಟಾಗಿ ನಾನು 10 ಸೆಕೆಂಡ್ಸ್ವರೆಗೂ ನಾನು ಟ್ರಿಮ್ ಮಾಡ್ತೀನಿ. ಎಂಡಲ್ಲಿ ನೀವು ಟ್ರಿಮ್ ಮಾಡಿ. ಓಕೆ, ಇವಾಗ ಫಸ್ಟ್ ಇಮೇಜ್ಗೆ ಹೋಗ್ಬಿಟ್ಟು ಅದರಲ್ಲಿ ಕ್ಲಿಕ್ ಮಾಡಿದಾಗ ಎಫೆಕ್ಟ್ ಆ್ಯಡ್ ಎಫೆಕ್ಟ್ಸ್ಗೆ ಹೋಗಿ ಇಲ್ಲಿ ನೀವು ಮೋಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಐತೆಲ್ಲ ಅದಕ್ಕೆ ಹೋಗಿ ಆಸ್ಪೇಷಿಯಸ್ ಅದಕ್ಕೆ ಹೋಗಿ ಆ್ಯಂಗಲ್ 129.0 127.80 ಇಲ್ಲಿ ಫ್ರೀಕ್ವೆನ್ಸಿ ಬಂದು 15.90. ಓಕೆ, ಇವಾಗ ಮ್ಯಾಗ್ನಿಟ್ಯೂಡ್ನ ನಾನು 89.22. ಇವಾಗ ಹಂಗೆ ಸ್ವಲ್ಪ ಫಾರ್ವರ್ಡ್ಗೆ ಹೋಗಿ ಅಲ್ಲೊಂದು ಕೀ ಫ್ರೇಮ್ ಮಾಡಿಬಿಟ್ಟು ಮ್ಯಾಗ್ನಿಟ್ಯೂಡ್ನ 1 ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಕೀ ಮತ್ತು ಸೆಕೆಂಡ್ ಕೀ ಮಧ್ಯದಲ್ಲಿ ಒಂದು ಗ್ರಾಫ್ ಹಾಕ್ಕೊಬೇಕು. ನಾನು ಯಾವ ಥರ ಗ್ರಾಫ್ ಹಾಕ್ಕೊತೀನೋ ಸೇಮ್ ಅದೇ ಥರನೇ ಗ್ರಾಫ್ ಹಾಕ್ಕೊಳ್ಳಿ, ಚೇಂಜಸ್ ಏನು ಮಾಡೋಕ್ಕೋಗ್ಬೇಡಿ. ಓಕೆನಾ? ಸೊ ಅದಕ್ಕೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದ್ದೀರಾ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ. ಇವಾಗ ತಿರ್ಗಾ ನೆಕ್ಸ್ಟ್ ಆ್ಯಡ್ ಎಫೆಕ್ಟ್ಸ್ಗೆ ಹೋಗಿ ಆ್ಯಡ್ ಎಫೆಕ್ಟ್ಸಲ್ಲಿ ನೀವು ಡಿಸ್ಕ್ರಿಪ್ಷನ್ ಆರ್ ರ್ಯಾಪ್ ಅಂತೈತಲ್ಲ ಅದಕ್ಕೆ ಹೋಗಿ ಅಲ್ಲಿ ಪಿಕ್ಚರ್ ಬ್ಲರ್ ಅಂತ ಐತೆ. ಸೊ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ಸ್ ಸ್ಟ್ರೈಟಿಂಗ್ನ ಸ್ಟಾರ್ಟಿಂಗ್ ಬಂದು ಒಂದು ಕೀ ಫ್ರೇಮ್ ಮಾಡ್ಕೊಳ್ಳಿ. ಸ್ಟ್ರೈಟಿಂಗ್ನ 0.83% ಮಾಡ್ಕೊಂಡು ಅದೇ ಎಂಡಿಂಗಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಎಂಡಿಂಗ್ ಲಾಸ್ಟಿಂದ ಅಲ್ಲೊಂದು ಕೀ ಫ್ರೇಮ್ ಮಾಡಿಕೊಂಡು ಸ್ಟ್ರೈಟರ್ನ 50 ಇಲ್ಲ 0 ಎಕ್ಸಾಕ್ಟಾಗಿ 0ಗೆ ಬನ್ನಿ. ಓಕೆ, ಇವಾಗ ಇವೆರಡು ಮಧ್ಯೆ ಒಂದು ಗ್ರಾಫ್ ಹಾಕ್ಕೊಳ್ಳಿ, ಒಂದು ಕೀ ಫ್ರೇಮ್ ಮಾಡ್ಕೊಳ್ಳಿ. ಕೀ ಫ್ರೇಮ್ ಮಾಡಿಕೊಂಡು ಗ್ರಾಫ್ ಹಾಕ್ಕೊಳ್ಳಿ. ಇದನ್ನ ಡಿಸೇಬಲ್ ಓವರ್ ಶೂಟ್ ಮಾಡ್ಕೊಳ್ಳಿ. ಅಲ್ಲಿ 3 ಡಾಟ್ ಬಟನ್ ಐತೆ, ಅಲ್ಲಿ ಎನೇಬಲ್ ಓವರ್ ಶೂಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇವಾಗ ಗ್ರಾಫ್ ಹಾಕೊಂಡ್ಮೇಲೆ ತಿರ್ಗಾ ರೇಡಿಯಸ್ ಬಂದ್ಬಿಟ್ಟು 2.500 ತೊಗೊಂಡು ತಿರ್ಗಾ ಆ್ಯಡ್ ಎಫೆಕ್ಟ್ಗೆ ಹೋಗಿ ಬ್ಯಾಕ್ ಬಂದು ಅದಷ್ಟೇ. ಇವಾಗ ಬ್ಲರ್ಗೆ ಹೋಗಿ ಬ್ಲರಲ್ಲಿ ಮೋಷನ್ ಬ್ಲರ್ ಅಂತ ಆಪ್ಷನ್ ಐತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಅದರಲ್ಲಿ ನಾರ್ಮಲ್ ಸೆಟ್ಟಿಂಗ್ ಇಲ್ಲ ಅವರೇ ಸೆಟ್ಟಿಂಗ್ಸ್ ಮಾಡಿರ್ತಾರೆ, ನಾವೇನು ಚೇಂಜ್ ಮಾಡೋದೇನು ಬೇಡ. ಸೊ ಅದು ಹಂಗೆ ಇರುತ್ತೆ. ತಿರ್ಗಾ ಆ್ಯಡ್ ಎಫೆಕ್ಟ್ಗೆ ಹೋಗಿ ಆ್ಯಡ್ ಎಫೆಕ್ಟಲ್ಲಿ ತಿರ್ಗಾ ಬ್ಲರ್ ಆಪ್ಷನ್ಗೆ ಹೋಗಿ
ಬ್ಲರ್ ಆಪ್ಷನಲ್ಲಿ ಮೂವಿಂಗ್ ಬ್ಲರ್ ಅಂತ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ಸೇಮ್ ಇದರಲ್ಲೂ ಅವರೇ ಸೆಟ್ಟಿಂಗ್ಸ್ ಮಾಡಿರ್ತಾರೆ. ಇದರ ಸ್ಟ್ರೇಟಿಂಗ್ನ ನಾವು ಏನೋ ಚೇಂಜ್ ಮಾಡೋದೇನು ಝೀರೋಗೆ ಹಾಕ್ಕೊಂಡು ಸೆಂಟರ್ ವ್ಯಾಲ್ಯೂಯಲ್ಲಿ ಝೀರೋಗೆ ಹಾಕ್ಕೊಳ್ಳಿ. 0 0.36 ಸ್ಟಾರ್ಟಿಂಗ್ ಬಂದು ಒಂದು ಕೀ ಫ್ರೇಮು. ಆಮೇಲೆ ಎಂಡಿಂಗ್ ತಿರ್ಗಾ ವಿಡಿಯೋ ಎಂಡಿಂಗ್ ಹತ್ರ ಹೋಗ್ಬಿಟ್ಟು ಅದನ್ನ ಸ್ಟ್ರೈಟ್ನ 0 ಮಾಡ್ಕೊಳ್ಳಿ. ಒಂದು ಕೀ ಫ್ರೇಮ್ ಮಾಡಿಕೊಂಡು ಮಧ್ಯದಲ್ಲಿ ಇವೆರಡು ಗ್ರಾಫ್ ಮಧ್ಯೆ ಒಂದು ಪಾಯಿಂಟ್ ಮಧ್ಯೆ ಒಂದು ಗ್ರಾಫ್ ಹಾಕ್ಕೊಬೇಕು. ಆ ಗ್ರಾಫ್ನ ಹಾಕ್ಕೊಬೇಕು. ಸೇಮ್ ಇದೆಲ್ಲ ನಿಂಗೆ ಯಾವ ಥರ ಗ್ರಾಫ್ ಹಾಕ್ತೀನೋ ಸೇಮ್ ಅದೇ ಥರ ಗ್ರಾಫ್. ಇವಾಗ ಮೂವ್ ಆನ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ ಆ್ಯಡ್ ಎಫೆಕ್ಟು. ಇವಾಗ ಆ್ಯಡ್ ಎಫೆಕ್ಟ್ ಬೇರೆ ಇಷ್ಟೇ ಎಫೆಕ್ಟು. ಇವಾಗ ಅಲ್ಲಿ 3 ಡಾಟ್ ಬಟನ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಸೆಕೆಂಡ್ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಸ್ ಹೋಗಿ ಅಲ್ಲಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಐತೆ. ಸೊ ಇವಾಗ ಇದೇ ಥರ ಎಲ್ಲ ಇಮೇಜ್ಗೂ ನಾವು ಎಫೆಕ್ಟ್ಸ್ ಅಟ್ಯಾಚ್ ಮಾಡ್ಬೋದು. ಸೊ ನಾವು ಇದನ್ನೇ ಈ ಥರನೇ ಎಡಿಟ್ ಮಾಡ್ಕೊಂಡು ಕೂತ್ಕೊಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದು ಲೆಸ್ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇವಾಗ ನೋಡಿ ಇಲ್ಲ ಎಫೆಕ್ಟ್ಸ್ ಆದಮೇಲೆ ಯಾವ ಥರ ನಿಮಗೆ ವಿಡಿಯೋ ಬಂದೈತೆ. ಇವಾಗ ಹೇಗೆ ನೋಡೋಣ 4K ವಿಡಿಯೋ ಹೇಗೆ ಸೇವ್ ಮಾಡೋದು. ಅಲ್ಲಿ ಸೆಟ್ಟಿಂಗ್ಸ್ ಪಕ್ಕದಲ್ಲಿರೋ ಆ್ಯರೋ ಸಿಂಬಲ್ನ ಕ್ಲಿಕ್ ಮಾಡಿ ಅಲ್ಲಿ 30 FPS ಇರೋದನ್ನ 60 FPS ಕನ್ವರ್ಟ್ ಮಾಡಿ ಆಮೇಲೆ ಅದನ್ನ ಕ್ಲಿಕ್ ಮಾಡಿದಾಗ ಎಕ್ಸ್ಪೋರ್ಟ್ ಅಂತ ಇರುತ್ತಲ್ಲ ಎಕ್ಸ್ಪೋರ್ಟ್ ಮಾಡಿ ಅದು ಪೆಂಡಿಂಗ್ ಫುಲ್ ಕಂಪ್ಲೀಟ್ ಆದಮೇಲೆ ನೀವು ನೋಡ್ಬೋದು 4K ವಿಡಿಯೋ ಬಂದಿರುತ್ತೆ. ಇವಾಗ ನೋಡಿದ್ರಲ್ಲ ಹೇಗೆ 4K ವಿಡಿಯೋ ಸೇವ್ ಮಾಡೋದು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.